ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಪೋಷಕರು ಕೂಡ ಕೇಳ್ತಾ ಇದ್ರಿ, ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆ ಆಗುತ್ತೆ, ಯಾಕೆ ಇಷ್ಟು ತಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಯಾಕಂದರೆ ಕಳೆದ ಬಾರಿ ಈ ದಿನಾಂಕದ ಒಳಗಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಲಿಸ್ಟ್ ಬಿಡುಗಡೆಯಾಗಿತ್ತು ಮತ್ತು ಮೇ ಕೊನೆಯ ವಾರದ ಒಳಗಾಗಿ ಮೂರನೇ ಸುತ್ತಿಂದು ಬಿಡುಗಡೆ ಆಗಿತ್ತು ಇದೇನು ಕೌನ್ಸಿಲಿಂಗ್ ಲಿಸ್ಟು. ಅದೇ ರೀತಿಯಾಗಿ ಜೂನ್ 14ಕ್ಕೆ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಬಿಡುಗಡೆಯಾಗಿತ್ತು. ಯಾಕೆ ಇಷ್ಟು ತಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ತಾವು ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ತಮ್ಮೊಂದಿಗೆ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ಏನು ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಏಕಲವ್ಯ ಮಾದರಿದು ಈಗಾಗಲೇ ಬಿಡುಗಡೆಯಾಗಿದೆ. ಇನ್ನು ಎರಡನೇ ಸುತ್ತಿನ ಸೀಟು ಹಂಚಿಕೆ ಇನ್ನೇನು 2 ದಿನಗಳಲ್ಲಿ ಬಿಡುಗಡೆ ಆಗುವ ಚಾನ್ಸಸ್ ಇರುತ್ತದೆ. ಅದು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳ ಒಂದು ವಸತಿ ಶಾಲೆಗಳು, ಏಕಲವ್ಯ ಮಾದರಿ ವಸತಿ ಶಾಲೆಗಳು. ಕರ್ನಾಟಕದಲ್ಲಿ 12 ವಸತಿ ಶಾಲೆಗಳಿವೆ. ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳದ್ದು ಯಾಕೆ ತಡ ಆಗ್ತಾ ಇದೆ ಅಂದರೆ ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಒಳ ಮೀಸಲಾತಿಯನ್ನು ಏನು ಘೋಷಣೆ ಮಾಡಿರುವುದರಿಂದ ಅಲ್ಲಿ 3 ಪ್ರವರ್ಗಗಳಾಗಿ ವಿಂಗಡಣೆ ಆಗಿರುತ್ತದೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ A, B, C ಅಂಥೇಳಿ. ಹಾಗಾಗಿ ಅಲ್ಲಿ ಮತ್ತೆ ಅವರಿಗೆ ಮೀಸಲಾತಿ ಬದಲಾವಣೆ ಆಗಿರುವ ಕಾರಣಕ್ಕಾಗಿ ಅಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕಾಗಿರುವುದರಿಂದಾಗಿ ಅಲ್ಲಿ ಪರಿಶಿಷ್ಟ ಜಾತಿ ವಸತಿ ಶಾಲೆಗಳು ಇಡೀ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಶಾಲೆಗಳಲ್ಲೂ ಆ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಇರುವುದರಿಂದಾಗಿ ಅಲ್ಲಿ ರೋಸ್ಟರ್ ಬದಲಾವಣೆ ಆಗಿರುವ ಕಾರಣಕ್ಕಾಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಇನ್ನೂ ಬಿಡುಗಡೆ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಎಲ್ಲ ಮೀಸಲಾತಿ ಮೊದಲಿರುವಂತಹ ಒಂದು ಮೀಸಲಾತಿಗೂ ಈಗಿರುವಂತಹ ಮೀಸಲಾತಿ ಪರ್ಸೆಂಟೇಜು ಸಾಕಷ್ಟು ವ್ಯತ್ಯಾಸ ಆಗಿರುವುದರಿಂದಾಗಿ ಸೊ ಇಲ್ಲಿ ತಡ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರವೇ ಇಲ್ಲಿ ನಾನು ಕೂಡ ಮಾಹಿತಿ ಕೇಳಿದಾಗ ಅವರು ಸರ್ಕಾರದ ಮೀಸಲಾತಿ ಮೊದಲಿಗಿರುವಂಥ ಪ್ರವರ್ಗ ಎದಲ್ಲಿ 6ರಷ್ಟಿತ್ತು, ಪ್ರವರ್ಗ ಬಿರಲ್ಲಿ 6ರಷ್ಟಿತ್ತು, ಅದೇ ರೀತಿಯಾಗಿ ಪ್ರವರ್ಗ ಸಿದಲ್ಲಿ 5ರಷ್ಟು ಕೊಡಲಾಗಿತ್ತು. ಮತ್ತೆ ಸರ್ಕಾರ ಇತ್ತೀಚೆಗೆ ಬದಲಾವಣೆ ಮಾಡಿದೆ ಇಲ್ಲಿ ಒಳ ಮೀಸಲಾತಿ ಪರ್ಸೆಂಟೇಜು. ಹಾಗಾಗಿ ಇಲ್ಲಿ ಮೀಸಲಾತಿ ತಡ ಆಗಿರುವ ಕಾರಣಕ್ಕಾಗಿಯೇ ಇಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟು ಇನ್ನೂ ಬಿಟ್ಟಿಲ್ಲ ಅಂತ ಹೇಳ್ಬೋದು. ಅಲ್ಲಿ ಅವರು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿ ನಡೀತದೆ ಅಂದರೆ ಇಲ್ಲಿ ತಾವು ಕೂಡ ವಿಡಿಯೋ ಮೂಲಕ ನೋಡ್ತಾ ಹೋಗ್ಬೋದು. ಏನು ಅಂದರೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಿಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತಂದರೆ ಇಲ್ಲಿ ಅಭ್ಯರ್ಥಿಗಳು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳು, ಅಭ್ಯರ್ಥಿ ಸೇರ ಬಯಸುವ ವಸತಿ ಶಾಲೆಗಳ ಆದ್ಯತೆ ಆಗಿರ್ಬೋದು, ಅದರೊಂದಿಗೆ ಅಭ್ಯರ್ಥಿಗಳಿಗೆ ಸರ್ಕಾರ ನಿಗದಿಪಡಿಸಿದ ಮೀಸಲಾತಿ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ಅವರಿಗೆ ಮೀಸಲಾತಿ ನಿಗದಿಪಡಿಸಿರುವ ಕಾರಣಕ್ಕಾಗಿ ಅದು ಮೊದಲಿರುವಂಥ ಮೀಸಲಾತಿ ಬದಲಾವಣೆ ಆಗಿರುವ ಕಾರಣಕ್ಕಾಗಿ ಇಲ್ಲಿ ಎಲ್ಲ ಅಂಶಗಳ ಆಧಾರದ ಮೇಲೆ ಸೀಟ್ ಮ್ಯಾಟ್ರಿಕ್ಸನ್ನು ಸಿದ್ಧಪಡಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಗಣಕೀಕೃತ ಸ್ವಯಂ ಆಯ್ಕೆಯ ಪ್ರಕ್ರಿಯೆ ಅಂದರೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಪಾರದರ್ಶಕವಾಗಿ ಇಲ್ಲಿ ಸೆಲೆಕ್ಷನ್ ನಡೆಯುವ ಕಾರಣಕ್ಕಾಗಿ ಇಲ್ಲಿ ಏನು ಅಭ್ಯರ್ಥಿಗೆ ಸರ್ಕಾರ ನಿಗದಿಪಡಿಸಿದ ಮೀಸಲಾತಿ ನಾನು ಆಗಲೇ ಹೇಳಿದಾಗ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ABC ಅಂತ ಏನು ಡಿವೈಡ್ ಆಗಿದೆ ಅವರಿಗೆ ಸಪ್ರೇಟ್ ಆದಂಥ ಮೀಸಲಾತಿ ಬದಲಾವಣೆ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಡಿಲೇ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ತಾವು ಕೂಡ ವೇಟ್ ಮಾಡಿ, ಯಾಕೆಂದರೆ ಅಷ್ಟು ಇಲ್ಲಿ ಮೀಸಲಾತಿ ಸೆಲೆಕ್ಷನ್ ಮಾಡೋದಷ್ಟು ಸುಲಭದ ವಿಷಯ ಅಲ್ಲ ಇಲ್ಲಿ. ಹಾಗಾಗಿ ಸ್ವಲ್ಪ ತಡ ಆಗಿದೆ ಅಂತ ಕೂಡ ಅಧಿಕಾರಿಗಳು ತಿಳಿಸಿದರು. ಸೊ ತಾವುಗಳು ವೇಟ್ ಮಾಡಿ, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಈ ಬಗ್ಗೆ ನಾನು ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವ್ರನ್ನ ಕೇಳಿದಾಗ ಅವರು ಏನು ಹೇಳ್ತಾರೆ ಅಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಬಗ್ಗೆ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾ ಇರ್ತೀವಿ, ತಾವುಗಳು ಇಲ್ಲಿ ವೆಬ್ಸೈಟನ್ನು ನೋಡ್ತಾ ಇರಿ ಅನ್ನುವಂಥ ಮಾಹಿತಿ ತಿಳಿಸಿದ್ದಾರೆ. ಸೊ ನಾನು ಕೂಡ ಪ್ರತಿನಿತ್ಯ ಈ ಬಗ್ಗೆ ಲೈವ್ ಅಪ್ಡೇಟ್ಸ್ಗಳನ್ನು ತಮಗೆ ನೀಡ್ತಾ ಹೋಗ್ತೀನಿ. ಸೊ ತಾವುಗಳು ಕೂಡ ವೇಟ್ ಮಾಡಿ, ಇನ್ನೊಂದು ಸ್ವಲ್ಪ ದಿನ, ಮೋಸ್ಟ್ಲಿ ಇವತ್ತಂತೂ ಬಿಡುಗಡೆ ಆಗುವ ಚಾನ್ಸಸ್ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಸೋಮವಾರದಿಂದ ಒಂದು ವೀಕ್ ಅಂತ ಹೇಳಿದ್ದಾರೆ. ಸೊ ತಾವುಗಳು ಕೂಡ ವೇಟ್ ಮಾಡಿ, ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.